ಸರ್, ದ್ವಾರಕೀಶ್ ಸರ್ ಬಗ್ಗೆ ಮಾತಾಡೋಣ. ಅವರು ಜೀವನೋತ್ಸವ ನೀವು ಮಾತಾಡ್ತಿದ್ರೆ ಜೀವನೋತ್ಸವ ಎಷ್ಟು ಹೈ ಲೆವೆಲಲ್ಲಿತ್ತು, ಅವರ ಸಿನಿಮಾ ಉತ್ಸವ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿತ್ತು ಅಂತ ಗೊತ್ತಾಗುತ್ತೆ. ಅವರಿಗೆ ಆ್ಯಕ್ಟ್ ಮಾಡಬೇಕನ್ನೋ ಆಸೆ ಕೂಡ ಜಾಸ್ತಿ ಇರುವಂಥದ್ದು. ಅವ್ರು ಕಳ್ಕೊಂಡ್ರು ಅಲ್ಲೇ ಎಲ್ಲವನ್ನ ಪಡ್ಕೋತಾರೆ, ಎಲ್ಲಿ ಪಡ್ಕೋತಾರೋ ಅಲ್ಲೇ ಕಳ್ಕೊತಾರೆ ಅವರು. ಸೊ ಈ ಕಷ್ಟ ನಷ್ಟದ ಬಗ್ಗೆ ಯಾವತ್ತಾದರೂ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಿದೆಯಾ, ನೋವನ್ನು ಹೇಳ್ಕೊಂಡಿದ್ದಿದೆಯಾ? ಇಲ್ಲ, ನಾನು ಮಾತ್ರ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನೊಬ್ಬ ಫಿನಿಕ್ಸ್ ಬರ್ಡ್ ಇದ್ದಂಗೆ. ಫಿನಿಕ್ಸ್ ಬರ್ಡು ಅದು ಸುಟ್ಟೋಗುತ್ತದು, ಪುನಃ ಎದ್ದು ಬರುತ್ತೆ, ಅದಕ್ಕೆ ಫಿನಿಕ್ಸ್ ಬರ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಥರ ಅವನು ಮೊದಲಿಂದನೂ ಅಷ್ಟೇ ಒಂಥರ ಚಾಲೆಂಜಿಂಗ್ ನೇಚರ್ ಅವನದು. ಅವನಿಗೆ ಅದೃಷ್ಟವಂತ. ಅವನು ಮೊದಲು ಸಿನಿಮಾ ಮಾಡಿದಾಗ ಮಮತೆಯ ಬಂಧನ ಅಂತ ಒಂದು ಸಿನಿಮಾ ಮಾಡ್ದ. ಅದು ಮೊದಲನೇ ಚಿತ್ರ. ಅವನು ಒಂದು 2-3 ಜನ ಪಾರ್ಟ್ನರ್ಶಿಪ್ ಇಟ್ಕೊಂಡು ಮಾಡ್ದ. ಕೋರ್ಸ್ ಆ ಚಿತ್ರ ಏನು ಅಷ್ಟಾಗಿ ಚೆನ್ನಾಗಿ ಹೋಗಲಿಲ್ಲ, ಬಟ್ ತುಂಬ ಚಿಕ್ಕ ವಯಸ್ಸಲ್ಲೇ ಮಮತೆಯ ಬಂಧನ ಅಂತ ಒಂದು ಚಿತ್ರ ಮಾಡ್ದ. ಇವನು ಬೆಳೀತಾ ಪಾರ್ಟ್ ಮಾಡ್ತಾ ಬೆಳೆದ ಮೇಲೆ ದೊಡ್ಡ ಕಲಾವಿದ ಆದ್ನಲ್ಲ ಅಂತ ಎಲ್ಲ ಕಲಾವಿದ್ರ ಜೊತೆನೂ ಪಾರ್ಟ್ ಮಾಡೋಕ್ಕೆ ಶುರು ಮಾಡ್ದ. ದೊಡ್ಡ ಕಲಾವಿದ್ರ ಜೊತೆ ಎಲ್ಲ ಇವನು ಕಾಮಿಡಿಯಾಗಿ ಪಾರ್ಟ್ ಮಾಡಿ ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳಲ್ಲಿ ಕಾಮಿಡಿ ಆರ್ಟಿಸ್ಟಾಗಿ ಮಾಡ್ದ. ಸೊ ಅವರಿಬ್ಬರಿಗೂ ಒಂದು ರೀತಿ ಇವನು ಯಾರ ಹತ್ರನೂ ಕೂಡ ಒಂದು ನೆಂಟಸ್ತಿಗೆ ಸಂಬಂಧ ಚೆನ್ನಾಗಿ ಬೆಳೆಸ್ಕೊಳ್ಳೋ ಚಾಕಚಕ್ಯತೆ ನಮ್ಮ ದ್ವಾರಕೀಶ್ ಹತ್ರ ಇದೆ. ಅಣ್ಣವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಕೊಂತ ಅಣ್ಣವ್ರು ಚೆನ್ನಾಗಿ ಗುಡ್ವಿಲ್ ಹಿಡಿದು ಊಟ ಏನೋ ಮಾಡಿ ಕೊನೆಗೆ ಹಂಗು ಹಿಂಗೆ ಮಾಡಿ ಕಾಲ್ ಶೀಟ್ ತೊಗೊಂಡ. ಒಂದು ಕಾಲ್ ಶೀಟ್ ತೊಗೊಂಡ ತಕ್ಷಣವೇ ಕಾಲ್ ಶೀಟ್ ಕೊಟ್ಟರು. ದ್ವಾರಕೀಶ್ ಏನು ಅಂತ ಹೇಳಿದ್ರೆ ಈ ಹೊಸಬರನ್ನ ಏನಾದ್ರು ತರಬೇಕು, ಹೊಸಬರಿಗೆ ಕೊಡಬೇಕು. ಆವತ್ತಿನ ದಿವಸಕ್ಕೆ ಸಿದ್ಧಲಿಂಗಯ್ಯ ಅಂತ ನಿರ್ದೇಶಕರು ಹೊರಟೋಗ್ಬಿಟ್ರು. ಇವತ್ತು ಅವ್ರು ದೊಡ್ಡ ನಿರ್ದೇಶಕರಾದರು. ಅವರು ಏನಂತ ಹೇಳಿದ್ರೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು ರವಿಗೆ, ಅವ್ರಿಗೆಲ್ಲ YR ಸ್ವಾಮಿಗಳಿಗೆಲ್ಲ. ಸೊ ಅವ್ರನ್ನ ನಿರ್ದೇಶಕನ ಮಾಡ್ತೀನಿ ಅಂತ ಹೇಳಿದ್ರು. ಅದು ಅವರು ಭಾಳ ಚೆನ್ನಾಗಿ ರಾಜ್ಕುಮಾರ್ ಕಾಂಪೌಂಡಿಗೆ ಗೊತ್ತಿತ್ತು ಅವ್ರಿಗೆ. ವಿಕಾಸ್ ಪಿಕ್ಚರ್ಗೆ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಅವಕಾಶ ಕೊಡೋಣ ಅಂದ್ಬಿಟ್ಟು ದ್ವಾರಕೀಶನು ಆಮೇಲೆ ರಾಜ್ಕುಮಾರ್ ಒಪ್ಕೊಂಡ್ರು. ಸೊ ಮೇಯರ್ ಮುತ್ತಣ್ಣದಲ್ಲಿ ಸಿದ್ಧಲಿಂಗಯ್ಯ ಅವರು ಮೊದಲು ಅವ್ರಿಗೆ ನಿರ್ದೇಶನ ಚಾನ್ಸ್ ಕೊಟ್ಟರು. ದ್ವಾರಕೀಶ್ ಅವರು ಮೊದಲು ಮೇಯರ್ ಮುತ್ತಣ್ಣನ ನಿರ್ಮಾಣ ಮಾಡಿದ್ರು. ಅದ್ಧೂರಿಯಾಗಿ ತೆಗೆದ್ರು ಚಿತ್ರ. ತುಂಬ ಚೆನ್ನಾಗಿ ಬಂತು, ಮೂಡ್ ಬಂತು. ಆ ಚಿತ್ರದಲ್ಲಿ ಒಳ್ಳೊಳ್ಳೆ ಹಾಡುಗಳು ಬಂತು. ಬೆಂಗಳೂರಿಗೆ ಬಂದ ಮೇಲೆ ಬೆಂಗಳೂರಿಗೊಬ್ಬ ಬಂದಾಗ ಎಲ್ಲಿ ಜಾಗ ಇರುತ್ತೆ ಇರೋಕ್ಕೆ ಅಂತ ಹುಡ್ಕೊಂಡು ಹೋಗಿ ಬೇರೆ ಎಲ್ಲೂ ಜಾಗ ಸಿಗದೇ ಕಾರ್ಪೊರೇಷನ್ ಎದುರುಗಡೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇರುತ್ತೆ. ಕೆಂಪೇಗೌಡ ಸ್ಟ್ಯಾಚ್ಯೂ ಹತ್ರ ಮಲ್ಕೋತಾನೆ. ಒಬ್ಬ ಬೆಂಗಳೂರಿಗೆ ಬಂದೊಂದು ಜಾಗ ಇಲ್ಲ ಅಂತ ಕೆಂಪೇಗೌಡ ಯಾವನ್ನು ಬೆಂಗಳೂರು ಕಟ್ಟಿದ್ನೋ ಆ ಕೆಂಪೇಗೌಡ ಸ್ಟ್ಯಾಚ್ಯೂ ಕೆಳಗಡೆ ಮಲ್ಕೋತಾನೆ. ಆದರೆ ಅಲ್ಲೂ ಮಲ್ಕೊಡೋಕ್ಕೆ ಜಾಗ ಇರಲ್ಲ, ಪೊಲೀಸ್ನೂ ನೆಪ್ಸ್ಕಳಿಸ್ತಾನೆ. ಇದು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾದಲ್ಲಿ ಅಂದರೆ. ಆಮೇಲೆ ಅಫ್ಕೋರ್ಸ್ ಚಿತ್ರ ಫುಲ್ಲಿ ಕಮರ್ಷಿಯಲ್ಲು, ಹಾಡುಗಳು ಅದ್ಧೂರಿ ಹಾಡುಗಳು, ಆಮೇಲೆ ಚೆನ್ನಾಗೂ ಪಿಕ್ಚರ್ ಓಡ್ತು. ಸೊ ದ್ವಾರಕೀಶ್ಗೆ ಮೇಯರ್ ಮುತ್ತಣ್ಣ ಅಂತ ಅವ್ರಿಗೇನು ಒಂದು ಆಸೆ ಇತ್ತು ಅಂದರೆ ರಾಜ್ಕುಮಾರ್ ಹಾಕ್ಕೊಂಡು ಪಿಕ್ಚರ್ ಮಾಡಿದ್ಮೇಲೆ ಅವ ಮಾಮೂಲಿಯಾಗಿ ಹಳ್ಳಿಯಿಂದ ಬಂದವನು ಬೆಂಗಳೂರಿಗೆ ಬಂದ ಮೇಲೆ ಏನೂ ತಿನ್ನೋಕ್ಕೆ ಗತಿ ಇಲ್ಲದೆ ಇರೋನು, ಏನೂ ಗೊತ್ತಿರೋಲ್ಲ, ಏನೂ ಇಲ್ಲ, ಕೂದಲು ಮಾತ್ರ ಇಷ್ಟು ಬೆಳ್ಕೊಂಬಿಟ್ಟಿರುತ್ತೆ. ಆ ಚಿತ್ರದಲ್ಲಿ ಒಂದು ಭಾಳ ಚೆನ್ನಾಗಿದೆ. ತಿನ್ನೋಕ್ಕೆ ಬನ್ನೋಕ್ಕೆ ಏನೂ ಗತಿ ಇರೋಲ್ಲ. ಇಬ್ಬರೂ ಮಲಗಿರ್ತಾರೆ, ರಾಜ್ಕುಮಾರ್ ಅವರು ದ್ವಾರಕೀಶ್ ಇಬ್ಬರೂ ಮಲಗಿರ್ತಾರೆ. ಮಲಗಿದ್ದರೆ ಅಣ್ಣ ಅವ್ರು ಸುಸ್ತಾಗಿಬಿಟ್ಟಿರುತ್ತೆ, ನಿದ್ದೆ ಮಾಡ್ತಾ ಇರ್ತಾರೆ. ಇವನು ದ್ವಾರಕೀಶ್ ಹೊಟ್ಟೆಸಿ ತಿರ್ತಾನೆ, ಆ ಕಡೆಗೆ ತಿರ್ತಾನೆ, ಗೊತ್ತಾಗೋದಿಲ್ಲ ಇಲ್ಲ. ಹೀಗೆ ತಿರುಗಿ ನೋಡಿದ್ರೆ ಅಣ್ಣವರು ಆ ಕಡೆ ತಿರುಗಿ ಮಲಗಿಬಿಟ್ಟಿರ್ತಾರೆ. ಇಷ್ಟು ಉದ್ದ ಜಡೆ ಕೂದಲು ಕಾಣಿಸುತ್ತೆ. ನೋಡ್ತಾನೆ, ಕೂದಲು ಇಷ್ಟುದ್ದ ಇರುತ್ತೆ. ಏನೋ ಮಾಡ್ತೀನಿ ಅಂತ ಐಡಿಯಾ ಮಾಡಿದ್ದಾನೆ, ಹೋಗಿ ಕತ್ರಿ ತಂದಿದ್ದಾನೆ, ಅಣ್ಣವ್ರದ್ದು ಕೂದಲನ್ನ ಇಲ್ಲಿವರೆಗೂ ಕತ್ತಿಸ್ಬಿಡ್ತಾನೆ. ಕೊನೆ ಕತ್ತಿಸ್ದಾಗ ಇವ್ರು ಎಚ್ಚರಾಗುತ್ತೆ, ನೋಡ್ತಾರೆ ಇಲ್ಲವೇ ಇಲ್ಲ. ಹೊಡೆಯೋಕ್ಕೆ ಅಂತ ಹೋಗ್ತಾರೆ. ಅವಾಗ ಹೇಳ್ತಾನೆ, ಇಲ್ಲ ತುಂಬ ಹೊಟ್ಟೆ ಹಸಿತಿತ್ತು, ಇದನ್ನು ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ನಾನು ಮಾಡಿದೆ ಅಂತ. ಅವಾಗ ಹೊಟ್ಟೆ ಹಸಿಗೋಸ್ಕರ ಮಾಡಿದ್ವಲ್ಲ ಅಂದ್ಬಿಟ್ಟು ಅದನ್ನು ಮಾರಿ ಇಬ್ಬರು ಊಟ ಮಾಡ್ತಾರೆ. ಭಾಳ ಚೆನ್ನಾಗಿದೆ. ಆಮೇಲೆ ಏನೂ ತಿನ್ನೋಕ್ಕೆ ಗತಿ ಇರೋಲ್ಲ. ಇದು ಡಬಲ್ ರೋಡಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇರುತ್ತೆ. ಆ ಬ್ಲಡ್ ಬ್ಯಾಂಕ್ ಎದುರುಗಡೆ ತೆಗೆದಿದ್ದೀವಿ ನಾವು. ಅಲ್ಲಿ ರಾಜ್ಕುಮಾರ್ ಬ್ಲಡ್ ಕೊಟ್ಬಿಟ್ಟು ದುಡ್ಡು ತೊಗೊಂಡು ಆ ಜೀವನ ಹೀಗೆ ಪ್ರಾರಂಭ ಮಾಡ್ತಾರೆ ಆ ಚಿತ್ರದಲ್ಲಿ. ಸೊ ಅದೊಂಥರ ಅದ್ದೂರಿ ತರಾವರಿ ಸ್ಕೋಪ್ಗಳಿದೆ ಆ ಚಿತ್ರದಲ್ಲಿ. ಹೇಳ್ತಾ ಇದ್ದಾರೆ ಪೂರ್ತಿ ಅದನ್ನೇ ಮಾತಾಡಬೇಕಾಗತ್ತೆ. ಸರ್, ಈಗ ನೀವು ಹೇಳಿದ್ರಿ ಮಾತಿನ ಮಧ್ಯೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಸಿದ್ಧಲಿಂಗಯ್ಯ ಅವರು ಶ್ರೇಷ್ಠ ನಿರ್ದೇಶಕರು. ಅವರು ಒಂದು ಸಿನಿಮಾ ಮಾಡ್ತಾರೆ, ಬಟ್ ಅವರ ನಡುವೆ ಒಂದು ಬಿರುಕಾಗುತ್ತೆ, ಅವರು ಮಾತು ಸ್ಟಾಪ್ ಮಾಡ್ತಾರೆ. ಯಾವ ರೀಸನಿಗೆ ಅಂತ ಸರ್? ಅಫ್ಕೋರ್ಸ್ ಈ ಬಿರುಕು ಬಂದ ಸಮಯದಲ್ಲೇ ನಾನೇ ಅಸೋಸಿಯೇಟ್ ಡೈರೆಕ್ಟ್ರ್. ಅದು ಒಂದೊಂದು ಸತಿ ನಾವೊಂದು ಚಿತ್ರದ ಹೆಸರುಗಳನ್ನ ದೂರದ ಬೆಟ್ಟ ಅಂತ ಇಟ್ಟಿದ್ದು.
ಒಂದೊಂದು ಚಿತ್ರದಲ್ಲಿ ನಾವು ಹೆಸರಿಟ್ಟಾಗ ಆ ಹೆಸರಿಗೆ ಅನ್ವಯ ಆಗಿಬಿಡುತ್ತೆ ಆ ಚಿತ್ರ. ದೂರದ ಬೆಟ್ಟ ಅಂತ ನಾವು ಇಟ್ಟರೆ ಅದು ರಾಜ್ಕುಮಾರ್ ಸಿದ್ಧಲಿಂಗಯ್ಯನಿಗೆ ದೂರದ ಬೆಟ್ಟ ಆಗೋಯ್ತು, ಆಮೇಲೆ ರಾಜ್ಕುಮಾರ್ ಭಾರತಿಯವ್ರಿಗೂ ದೂರದ ಬೆಟ್ಟ ಆಗೋಯ್ತು. ಐ ಥಿಂಕ್ ನಾನು ತಿಳಿದ ಮಟ್ಟಿಗೆ ಫುಲ್ ಕಾಂಬಿನೇಷನಲ್ಲಿ ಬಂದಿದ್ದ ಚಿತ್ರ ಅದೇ. ಯಾಕೆಂದ್ರೆ ರಾಜ್ಕುಮಾರ್ ಆ್ಯಂಡ್ ಭಾರತಿಗೆ ಅಭಿಮಾನಿಗಳು ಎಷ್ಟು ಇಷ್ಟಪಡ್ತಾಯಿದ್ರು ಅಂದರೆ ಥಿಯೇಟ್ರಲ್ಲಿ ಅವ್ರ ಗುರು ಅಂತ ಕರೆಯೋರು ಅಣ್ಣವ್ರಿಗೆ. ಇವರು ಅಣ್ಣ ಅತ್ತಿಗೆ ಅಂತಲೇ ಜನ ಇಷ್ಟಪಡ್ತಾಯಿದ್ರು, ಪಾಪ್ಯುಲರ್ ಪೇರ್. ಅದಕ್ಕೆ ಮುಂಚೆ ಇತ್ತು ರಾಜ್ಕುಮಾರ್ ಲೀಲಾವತಿ, ರಾಜ್ಕುಮಾರ್ ಜಯಂತಿ ಅವ್ರುಗಳೆಲ್ಲ ಇತ್ತು. ಅವ್ರದ್ದೆಲ್ಲ ಇವರು ಯಂಗ್ ಜನ್ರೇಷನ್. ಯಂಗ್ ಬಂದರೆ ಯಾವಾಗಲೂ ಅಷ್ಟೇ. ಇವತ್ತು ನೀವು ನೋಡ್ಬೋದು ಶಾರುಖ್ ಖಾನ್ ಇವತ್ತು ಪಾರ್ಟ್ ಮಾಡ್ತಿದ್ದಾಗ ಹೀರೋಯಿನ್ಗಳು ಯಾರ್ಯಾರು ಚಿಕ್ಕ ಚಿಕ್ಕ ಹೀರೋಯಿನ್ಗಳೇ ಬರೋದು. ಚಿಕ್ಕರು ಅಂದರೆ ಸಣ್ಣ ವಯಸ್ಸಿನ ಕೊಂಚ ನೋಡೋ ಚೆನ್ನಾಗಿರೋರು ಆ ಥರನೇ ಮಾಡೋದು. ಹಾಗೆಯೇ ಅಣ್ಣವ್ರಿಗೂ ಅಷ್ಟೇ ನಾವುಗಳು ಮಾಡಿದ್ದು. ದೊಡ್ಡವರು ಮಾಡಿ ಕೊನೆಗೆ ಮಂಜುಳಾನು ಕೂಡ ಬಂದರು. ಮಂಜುಳಾ ನೋಡೋಕ್ಕೆ ಅವರು ತಂಗಿ ಇದ್ದಂಗಿದ್ದರು. ಭಾಳ ಜನ ಆಡ್ಕೋತಾ ಇದ್ದರು, ಇದಕ್ಕೆ ಸರಿ ಹೋಗುತ್ತಾ ಏನು ಕತೆನೋ ಅಂತ. ಪಾರ್ವತಮ್ಮನ ನಾವು ಮೆಚ್ಚಬೇಕು. ಪಾರ್ವತಮ್ಮ ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಅವ್ರಿಗೇನೋ ಒಂದು ಲೆಕ್ಕ ಅವರು, ಅದೇನೋ ಇಂಟ್ಯೂಷನ್ ಆ ಎಮ್ಮಂದು. ಸರಿ ಏನಿಲ್ಲ ಹಾಕೋಣ, ಏನೋ ಆಗಲ್ಲ ಅಂತ. ಅಲ್ಲಿ ಏನು ಜಗಳ ಕಾಯ್ತಾರೆ ಸಂಪತ್ತಿಗೆ ಸವಾಲಿಲ್ಲ ಅಂದರೆ ಬಿಕನಾಸಿ ಬೇವಾರಿಸಿ ಆ ಥರ ಈ ಥರ ಬೋಳಿ ಮಗನೇ ಸೂಳೆ ಮಗನೇ ಅಂತೀವಲ್ಲ ಆ ಥರ ಜಗಳ ಕಾಯ್ತಾರೆ. ಇವರೊಂದಂದರೆ ಅವರೊಂದು ಇವೊಂದು. ಅದೇ ಹೈಲೈಟ್ ಪಿಕ್ಚರ್ಗೆ ಅಲ್ಲಿ ಪಾರ್ವತಮ್ಮ ಗೆದ್ದುಬಿಟ್ರು. ಆ್ಯಂಡ್ ರಾಜ್ಕುಮಾರ್ ಮಂಜುಳಾ ಪೇರ್ ಪಾಪ್ಯುಲರ್ ಆಗೋಯ್ತು ಅದುವೇ. ಸೊ ಇದು ಭಾಗ್ಯನಮ್ಮ. ಅದಕ್ಕಿಂತ ಮುಂಚೆನೇ ಭಾರತೀಯವ್ರ ಪೇರು ಪಾಪ್ಯುಲರ್ ಆಗಿತ್ತು. ಆಮೇಲೆ ಇದ್ದೇ ಇರುತ್ತಲ್ಲ, ಎಷ್ಟು ದಿವಸ ಅಂತ ನಾವು ನಡ್ಕೊಂಡು ಹೋಗ್ತಾ ಇರೋಕ್ಕಾಗತ್ತೆ. ಏನಾದ್ರು ಆಗ್ತಾಯಿರ್ತೀವಿ, ಮುಡ್ಚುಚ್ಚುತ್ತೆ, ಎಡುತ್ತೀವಿ, ಏನೋ ಮಾಡ್ತೀವಿ, ಆಗುತ್ತೆ. ಏನು ವಿರಸ ಅಕಸ್ಮಾತ್ ತುಂಬ ಪಿಕ್ಚರ್ಗಳು ಇವ್ರು ಮಾಡ್ತಾಯಿದ್ದಾರೆ, ಇವ್ರುಗಳು ಬೇಡ ಅನ್ನೋದಕ್ಕೋಸ್ಕರ ಅವಾಯ್ಡ್ ಮಾಡೋಕ್ಕೋಸ್ಕರ ಅಡ್ವೈಸ್ ಮಾಡೋದು ಏನು ಕತೆನೋ ಆ ಥರನೇ. ಅದೇ ಥರ ಸಿದ್ಧಲಿಂಗಯ್ಯನಿಗೂ ಅಷ್ಟೇ. ಯಾವುದೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಮಾತಾಡಿದಾಗ ಸಿದ್ಧಲಿಂಗಯ್ಯನವ್ರು ಯಾವತ್ತೂ ತಪ್ಪು ಭಾವನೆಯಲ್ಲಿ ಹೇಳಿರಲ್ಲ. ಬಟ್ ಅದನ್ನು ಅಪಾರ್ಥ ಮಾಡ್ಕೊಳ್ಳೋ ಜನಗಳಿರ್ತಾರಲ್ಲ, ಅದನ್ನು ಬೇರೆ ಮಾಡಿಬಿಡ್ತಾರೆ. ಮಾಡಿದಾಗ ಏನಾಗೋಯ್ತು ಅಂದರೆ ಅಣ್ಣ ಅವ್ರಿಗೂ ಆಮೇಲೆ ಸಿದ್ಧಲಿಂಗಣ್ಣನಿಗೂ ದೊಡ್ಡ ಬಿರುಕು ಬಿಟ್ಟೋಯ್ತು. ಅದೇ ದೂರದ ಬೆಟ್ಟ ಆಗೋಯ್ತು. ಕೋರ್ಸ್ ಆ ಪಿಕ್ಚರಿಂದ ಲಾಸ್ಟ್ ಪಿಕ್ಚರು. ಆಮೇಲೆ ಆ ಕಾಂಬಿನೇಷನ್ನು ಬರಲಿಲ್ಲ. ಕೋರ್ಸ್ ಅದು ಚಿತ್ರನೂ ಕೂಡ ಅಂತಿಲ್ ಮಟ್ಟಿಗೆ ಅಷ್ಟಾಗಿ ಸರಿಯಾಗಿ ಓಡಲಿಲ್ಲ. ಯಾಕಂದರೆ ಅದು ಕತೆ ನಾನೇ ಅಸೋಸಿಯೇಟ್ ಡೈರೆಕ್ಟರ್. ಅದು ಕೂಡ ಅದು ಕತೆ ಕೇಳಿದಾಗ ಯಾವಾಗಲೂ ಅಸೋಸಿಯೇಟ್ ಡೈರೆಕ್ಟರ್ ಕತೆ ಹೇಳಬೇಕಲ್ಲ, ಅವಾಗ ಹೇಳ್ತಾಯಿದ್ರು ನಮಗೆಲ್ಲ. ಕತೆ ಏನಾರು ಆಯಿತು, ಕತೆ ಮಾಡಬೇಕು, ಏನು ಮಾಡಬೇಕು ಅಂದಾಗಲೂ ಕೂಡ ನಮ್ಮಗಳನ್ನ ಕೂಡಿಸ್ಕೊಳ್ಳೋರು ನಮ್ಮ ಡೈರೆಕ್ಟರ್ಗಳು. ಅದೇ ಥರ ನಾನು ಅಷ್ಟೇ. ನಾನು ಡೈರೆಕ್ಟರ್ ಆಗಿದ್ದಾಗ ನನ್ನ ಅಸೋಸಿಯೇಟ್ ಎಷ್ಟು ಜನ ಇದ್ದರೂ ಅಷ್ಟು ಜನನ ಕೂಡಿಸ್ಕೊಂಡು ಅವ್ರಿಗೆ ಕತೆ ಹೇಳೋದು. ಅವರೇನಾದ್ರು ಐಡಿಯಾ ಕೊಟ್ಟರೆ ತೊಗೊಳ್ಳೋದು. ಚೆನ್ನಾಗಿಲ್ಲ ಅಂದರೆ ಯಾಕೆ ಚೆನ್ನಾಗಿಲ್ಲ ಅನ್ನೋದು ಹೇಳ್ತಾಯಿದ್ದು. ಸೊ ಆ ಥರ ನಾವು ಬೆಳ್ಕೊಂಡು ಬಂದಿದ್ದೇನೆ ಈ ನಿರ್ದೇಶಕರ ಜೊತೆನೇ ಬೆಳೆದಿರೋದು ನಾನು. ಸೊ ಆ ಕತೆ ಕೇಳಿದಾಗ ಹೇಗಿದೆ, ನನ್ನ ಯಾವಾಗಲೂ ಸಿನಿಮಾ ಇಂಡಸ್ಟ್ರೀಲಿ ಭಾರ್ಗವ ಅಂತ ಕರೆಯಲ್ಲ. ಕೆಲವರು ಎಲ್ಲ ನಮ್ಮ ಮನೇಲಿ ನನ್ನ ಹುಣಸೂರವ್ರ ಮಗಳು ಬಾಬಿ ಅಂತ ಕರೀತಾಯಿದ್ಲು. ಸೊ ಇವತ್ತೊಂದು ದಿವಸ ಅದು ಬಾಬಿನೇ ಆಗೋಗ್ಬಿಟ್ಟಿದೆ ಎಲ್ಲರೂ. ಅಂಬರೀಷ್ ಕರಿತಾಯಿದ್ದದ್ದು ಹಾಗೆ, ಶ್ರೀನಾಥ್ ಕರೆಯೋದು ಹಾಗೆ, ಕುಸ್ವೀರ ಅಣ್ಣವರೆಲ್ಲ ಭಾರ್ಗವ ಅಂತಲೇ ಕರಿತಾಯಿದ್ದು. ಸೊ ಇದು ಬಾಬಿ ಅಂತ ಅವ್ರು ಕೇಳಿದ್ರು ನಮ್ಮ ಗುರುಗಳು, ಕತೆ ಹೇಗಿದೆ ಅಂತ. ನಾವು ಪೂರ್ತಿ ಕತೆ ಕೇಳಿದೆ. ಈ ಕತೆನ ಬಾಂಬೆಯಿಂದ ತಂದಿದ್ದಾರೆ. ಬಾಂಬೆ ಯಾರು ಅಂದರೆ ಐ ಥಿಂಕ್ ಶಾಂತಾರಾಮ್ ಅಂತಿದ್ದಾರಲ್ಲ, ಅವ್ರ ಬ್ರದರೋ ಏನೋ ಅವ್ರದ್ದೇ ಕತೆ ಇದು. ಸೊ ನಾನು ಕೇಳಿದ್ಮೇಲೆ ನನಗೇನು ಅಷ್ಟಾಗಿ ಹಿಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಬಾಬಿ ಅಂದರು, ಈ ಕತೆನ ಸೆಲೆಕ್ಟ್ ಮಾಡಿರೋದು ರಾಜ್ಕುಮಾರ್ ಬ್ರದರು, ಸಿದ್ಧಲಿಂಗಯ್ಯ, ಅವರ ವಿಜಯಶಂಕರು ಎಲ್ಲರೂ ಇದು ಮಾಡಿರೋದು. ನಾನು ಈ ಕತೆ ಕೇಳಿ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನನಗೆ ಚೆನ್ನಾಗಿಲ್ಲ ಅಂತ. ಯಾಕೆ ನಾನು ಯಾವಾಗಲೂ ಅಷ್ಟೇ, ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂತ ಇವತ್ತೂ ಕೂಡ ಒಂದೊಂದು ಸತಿ ಮನೇಲಿ ಹೇಳಿ ಬಯಸ್ಕೋತಾ ಇರ್ತೀನಿ. ಯಾರು ಇದ್ದಾಗ ಹೇಳಬೇಡಿ ಆ ಥರ ಅಂತಾರೆ. ಆದರೆ ನಾನು ಓಪನಾಗಿ ಹೇಳ್ತಾ ಇರ್ತೀನಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಆ ಥರ ಚೆನ್ನಾಗಿಲ್ಲ ಅಂತ ಹೇಳಿದೆ. ನಾನು ಹೇಳ್ದಂಗೆ ಆಗೋಯ್ತದು. ಕೇಳಿದ್ರು ಯಾತಕ್ಕೆ ಅಂತ ಕೇಳಿದೆ. ನಾಯಕ ಇದರಿಂದ ಬರ್ತಾನೆ, ಊರಿಂದ ಬರ್ತಾನೆ, ಹಳ್ಳಿಯಿಂದ ಬರ್ತಾನೆ, ಬೆಂಗಳೂರಿಗೆ ಬಂದು ಯಾತಕ್ಕೋಸ್ಕರ ಬರ್ತಾನೆ ಅಂದರೆ ಒಂದು ಜೀವನ ಮಾಡ್ಕೊಳಕ್ಕೆ ಬರ್ತಾನೆ. ಅವನ ಜೀವನ ಇದ್ದುಕೊಂಡು ದೊಡ್ಡ ಅನುಕೂಲವಾಗಿರಬೇಕು ಅಂತ ಬರ್ತಾನೆ. ಅವನು ಏನು ಕನಸು ಕಾಡ್ತಾನೆ ಅದು ಆಗೋದಿಲ್ಲ, ಏನಿಲ್ಲ. ಕೊನೆಗೆ ಅವನು ಜೈಲಿಗೆ ಹೋಗ್ತಾನೆ. ಆಮೇಲೆ ಅವನ ಹೆಂಡತಿ ಕೂಡ ಏನು ಅವಳು ಮರ್ಡರಲ್ಲಿ ಜೈಲಿಗೆ ಹೊಟ್ಟೋಗ್ತಾಳೆ. ಕೊನೆಗೆ ಹಳ್ಳಿನೇ ಬೆಸ್ಟ್ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ಇದು ಚೆನ್ನಾಗಿಲ್ಲ ಕತೆ ಇಟ್ಬಿಟ್ಟಿದ್ರು. ಇದರಿಂದ ಇದು ಆಮೇಲೆ ಇದರಲ್ಲಿ ಏನೋ ಒಂದು ಸ್ವಲ್ಪ ಕಚ್ಚಾಮುಚ್ಚ ಆಯಿತು. ಬಟ್ ಕೊನೆವರೆಗೂ ಅಣ್ಣವರು ಸಿದ್ಧಲಿಂಗಣ್ಣ ಮಾತಾಡ್ತಾನೇ ಇದ್ದರು. ಈ ಒಂದು ದುರ್ಘಟನೆ ಆಗೋಯ್ತು. ಆಮೇಲೆ
ಕಡ್ದೋಯ್ತು. ಸಿನಿಮಾ ನಿಲ್ಲಿಲ್ಲ, ಅವೆಲ್ಲ ಯಾವತ್ತೂ ಸಿನಿಮಾ ನಿಲ್ಲಿಲ್ಲ, ಚೆನ್ನಾಗಾಯಿತು ಎಲ್ಲ. ಅದು ಮಾಡಬೇಕಾದ ಕೆಲಸ ಎಲ್ಲ ಬಂತು. ಅವರಿಬ್ಬರ ಕಾಂಬಿನೇಷನ್ ಸಿನಿಮಾ ಮುಂದುವರಿ ಬರಲಿಲ್ಲ. ಭಾಳ ಚೆನ್ನಾಗಿತ್ತು. ಅದರಲ್ಲೂ ಕೂಡ ಒಂದು ಆಶಾ ಭೋಸ್ಲೆ ಒಂದು ಹಾಡಿದ್ದಾರೆ. ಆಮೇಲೆ ಬಾಂಬೆ ಇದು ತಮಾಷ್ ಅಂತ ಬಾಂಬೆಯಲ್ಲಿ ಆ ಡ್ಯಾನ್ಸ್ ಒಂದಿರುತ್ತೆ, ಅದನ್ನು ಹಾಕಿ ಬಾಂಬೆ ಆರ್ಟಿಸ್ಟ್ನ ತಂದೆಲ್ಲ ಮಾಡ್ತು. ಐ ಥಿಂಕ್ ಉಷಾ ಚವ್ಹಾಣ್ ಏನೋ ಅಂತ ಕಾಣಿಸುತ್ತೆ. ಸೊ ಅದು ಒಂದೊಂದು ಸತಿ ಹಿಂಗಾಗುತ್ತೆ. ಈ ದೂರದ ಬೆಟ್ಟಗಳು ಅಂತೆಲ್ಲ ಅದು ಜೀವನದಲ್ಲಿ ಎಲ್ರಿಗೂ ಆಗುತ್ತೆ. ದೂರದ ಬೆಟ್ಟಗಳು